బాగానే ఉంటుంది కదా ఏలక్కి మనము ఈ ఏలక్కి అంత ఆడ పెట్టుకొని ఒలిసిండే ఉన్నే ఊరికే ఉండు ఉండవు ನೋಡು ಮಿಸ್ అయి ఉంటుంది కోడిగుడ్డు వేసుకున్నప్పుడు తీసుకుందు ఏమేమి కబాబ్ పౌడ్రు ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಉಪ್ಪು ಆಮೇಲೆ ಮೊಟ್ಟೆ ಮೊಟ್ಟೆ ಹೊಡಾಕೋದು ನಮಗೆ ಚಿಕನ್ ಇದಕ್ಕೆ ಎಷ್ಟು ಹಾಫ್ ಕೆಜಿ ಅಷ್ಟು ఈ చికెన్ ఇంత పెట్టుకొని చూస్తా అంటే ఏదో ఇట్లా ఆడిచేటప్పుడు తీస్తావా ನಮ್ಮ ಸರಿತಾ ಕಬಾಬ್ ಮಾಡೋದ್ರಲ್ಲಿ ಫೇಮಸ್ ಅಂತಂದು ಹೇಳ್ತಾ ಇಲ್ಲ ನಾನು. ಪ್ರತಿಯೊಂದು ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಏನೋ ನಮಗೆ ಅನುಗುಣವಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಬೇಕು ಅಂತ ಹೇಳ್ತಿಲ್ಲ, ನಿಜ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾಳೆ. ಯಾವಾಗಲಾದರೂ ಹೋಗಲಿ ಚೆನ್ನಾಗಿ ಮಾಡಿರ್ತಾಳೆ ಟೇಸ್ಟಿಯಾಗಿ. ಹಾಗೆ ನಮ್ಮ ಮನೆಗೂ ಬರ್ತಾರೆ. ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ಮನೆಗೆ ಬರಲ್ವಾ ಅಂತ. ಬರ್ತಾರೆ. ಏನಂದರೆ ಅಣ್ಣನಿಗೆ ಸ್ಯಾಟರ್ಡೆ ಸಂಡೇ 2 ದಿನ ಲೀವು. ಅಣ್ಣ ಶೋರೂಮಲ್ಲಿ ವರ್ಕ್ ಮಾಡೋದು, ಹಾಗಾಗಿ ಸೊ ಅವ್ರು ಲೀವ್ ನೋಡ್ಕೊಂಡೇ ಬರೋದು. ನಮಗೆ ಅಂದರೆ ನಾವು ವೀಡಿಯೋ ಪರ್ಪಸ್ ಮೇಲೆ ವಾರಕ್ಕೆ 3-4 ಸಲ ಬೇಕಾದರೂ ಹೋಗ್ತಾ ಇರ್ತೀವಿ. ಹಾಗೆ ಬರ್ತಾ ಮಾತಾಡಿಸ್ಕೊಳ್ಳೋದು, ಇಲ್ಲ ಏನಾದರೂ ನಮಗೆ ಇದಾದರೆ ನೈಟ್ ಅಲ್ಲೇ ಇರೋದು, ಬೆಳಿಗ್ಗೆ ಬರೋದು, ಈ ರೀತಿ ಮಾಡ್ತೀವಲ್ಲ. ಅದಕ್ಕೋಸ್ಕರ ಜಾಸ್ತಿ ನಾವು ಅವ್ರ ಹತ್ರ ಕಾಣಿಸ್ಕೊತೀವಿ, ಅವರು ನಮ್ಮ ಮನೇಲಿ ಕಾಣಿಸ್ಕೊಳಲ್ಲ. ಇದೇ ಕಾರಣ, ಇನ್ನೇನು ಇಲ್ಲ ಅಂದಿದ್ರೆ ಸರಿತಾನು ವಾರಕ್ಕೊಂದ್ಸಲಿ 2 ಸಲ ಬಂದೇ ಬಿಡೋದು ಅಣ್ಣನ ಕರ್ಕೊಂಡು. ಸಾಟರ್ಡೇ ಅಂದರೆ ಈವ್ನಿಂಗು ಬರಬೇಕಾಗುತ್ತೆ, ಸಂಡೇ ಇರಬೇಕಾಗುತ್ತೆ, ಸಂಡೇ ಸಂಜೆ ಹೋಗ್ಬೇಕಾಗುತ್ತೆ ಅಷ್ಟೇ. ಮತ್ತು ಮಂಡೆಯಿಂದ ಅಣ್ಣನಿಗೆ ಡ್ಯೂಟಿ ಇರುತ್ತೆ. ಹಾಗಾಗಿ ಈ ಸ್ಯಾಟರ್ಡೆ ಸಂಡೇ ಕರ್ಸೋಣ ಅಂತ ಅಂದ್ಕೊಂಡೆ, ಆದರೆ ಬೇರೆ ಎಲ್ಲೋ ಹೋಗೋ ಪ್ಲ್ಯಾನ್ ಇದೆ ನಮ್ಮದು ಸರಿತಾ ಅವ್ರದ್ದು. ಹಾಗಾಗಿ ಈ ಸ್ಯಾಟರ್ಡೆ ಸಂಡೇ ಬೇಡ, ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಬರ್ತೀನಿ ಅಂತ ಸರಿತಾನೇ ಹೇಳಿದ್ದಾರೆ, ಅಣ್ಣನೂ ಹೇಳಿದ್ದಾರೆ. ಹಾಗಾಗಿ ಸರಿ ಅಂತಂದು ಹೇಳ್ಬಿಟ್ಟು ಆಗ ಬರೋಣ ಅಂತಂದು ಒಟ್ಟಿಗೆ ಎಲ್ಲನೂ ಅವತ್ತು ಅಡುಗೆ ನಮ್ಮ ಮನೇಲಿ ಮಾಡ್ತೀವಿ, ನೋಡಿರಂತೆ ನೀವು. ಇನ್ನೇನೋ ಕಬಾಬ್ಗೆಲ್ಲ ಕಲಸಿಟ್ಟಿದ್ಲು, ಈಗ ಕಬಾಬ್ ಆಗ್ತಾ ಇದ್ದಾಳೆ. ನಮ್ಮ ಮನೆಯವರು ಫ್ರೆಂಡ್ ಅವ್ರ ಫಂಕ್ಷನ್ಗೆ ಹೋಗಿದ್ರಲ್ಲ, ಅವರು ಬರ್ತಾಯಿದ್ರು. ಕಾಲ್ ಮಾಡಿದ್ದೆ, ಬರ್ತಾಯಿದ್ದೀನಿ, ಇನ್ನೊಂದು 10 ನಿಮಿಷದಲ್ಲಿ ರೀಚ್ ಆಗ್ತೀನಿ ಮನೆಗೆ ಅಂತಂದರು. ಅಷ್ಟರಲ್ಲಿ ನನಗೆ ಒಂದು ಸ್ವಲ್ಪ ಬಿಸಿ ಬಿಸಿ ಕಬಾಬ್ ಹಾಕ್ಕೊಟ್ಟಿದ್ಲು. ಟೇಸ್ಟ್ ಮಾತ್ರ ನಿಜ ಮಸ್ತಿತ್ತು. ನನಗಂತೂ ಈ ಬಿರಿಯಾನಿ ಕಾರ್ನರಲ್ಲಿ ಅಲ್ಲೆಲ್ಲ ತಿಂದಿರೋ ಥರನೇ ಫೀಲ್ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಮಾಡಿದ್ಲು, ಟೇಸ್ಟಿಯಾಗಿತ್ತು. ಇದಕ್ಕೆ ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಕೊಟ್ಟಿದ್ದಾಳೆ ನೋಡ್ರಿ ನೀಟಾಗೆ. ನನ್ನನ್ನಂತೂ ನಿಜ ಒಂದು ಈ ಅಮ್ಮ ಮಗಳು ಯಾವ ರೀತಿ ನೋಡ್ಕೊತಾರೆ ಆ ಥರ ಕೇರು. ತಿನ್ನು, ನೀನು ಜಾಸ್ತಿ ತಿನ್ನಲ್ಲ ತಿನ್ನು ಅಂತಂದು ಹೇಳ್ಬಿಟ್ಟು ಟೈಮ್ ಟು ಟೈಮ್ ಏನು ಬೇಕೋ ಅದು ಟೈಮ್ ಟು ಟೈಮ್ ಮಾಡಿಕೊಡ್ತಾ ಇರ್ತಾಳೆ ಮನೆಗೆ ಹೋದಾಗ. ಸೊ ಹಂಗಾಗಿ ಈಗ ಕಬಾಬು ನಾನು ನೀನು ಬಾ ಅಂತ ಕರೆಯೋದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಒಂದು ಸಾರಿ ಹಿಂಗೆ ಎಲ್ಲ ಇದು ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಬಂದಿದ್ದಾಯಿತು. ಇನ್ನು ಕಲಸಿಟ್ಟಿರೋದಿದೆ, ಅಣ್ಣನಿಗೂ ಮತ್ತು ನಮ್ಮ ಮನೆಯವ್ರಿಗೂ ಒಂದೇ ಸರಿ ಹಾಕ್ಕೊಳ್ಳೋಣ ಅವ್ರು ಬಂದಮೇಲೆ ಅಂತಂದು. ಇನ್ನೇನೋ ಅವರು ಬಂದರು ಅಷ್ಟರಲ್ಲಿ ನಾವೆಲ್ಲ ಕಬಾಬೆಲ್ಲ ಮಾಡಿಕೊಂಡು ಮತ್ತು ಚಿಕನ್ ಫ್ರೈ ಗ್ರೇವಿ ಮಾಡಿದ್ಲು, ಅದು ರೈಸು ಎಲ್ಲ ಒಟ್ಟಿಗೆ ಇಟ್ಕೊಂಡು ಈಗ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಫೋನ್ಸ್ ಕೆಲಸ ಇದೆ ನಾಳೆ, ನನ್ನಿಂದ ಒಂದು ದಿನ ಲೇಟ್ ಆಯಿತು, ಇಲ್ಲೇ ಉಳ್ಕೊಬಿಟ್ನಲ್ಲ. ಸರಿತಾ ಜೊತೆ ಸಿಕ್ಬಿಟ್ರೆ ಅಷ್ಟೇ ಓಡಾಡ್ಕೊಂಡು ಇಲ್ಲೇ ಸುತ್ಕೊಂಡಿದ್ದು ಬಿಡ್ತೀನಿ. ನಮ್ಮ ಮನೆಯವರು ಅದನ್ನೇ ಬಂದಿದ್ದ ತಕ್ಷಣ ಬೈದರು, ನಿನಗೆ ಸರಿತಾ ಜೊತೆ ಬಿಟ್ಬಿಟ್ರೆ ಮನೆ ಮಠ ಏನು ಬೇಡ ನಿನಗೆ, ಮಂಜು ಸರಿತಾ ಇವರಿಬ್ಬರು ಇದ್ದರೆ ಸಾಕು, ಓಡಾಡ್ಕೊಂಡು ಅವ್ರ ಜೊತೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡಿರ್ತೀಯ ಅಂತಂದು ಬೈತಾಯಿದ್ರು ನನ್ನ. ಸರಿ ಇವತ್ತು ಒಂದಿನ ಸುಮ್ಮನಿರೋ, ನಾಳೆಯಿಂದ ಬೈವಂತೆ ನಿನ್ನ ಮನೆಯಲ್ಲಿ ಅಂತಂದು ಹೇಳ್ಬಿಟ್ಟು ಊಟಕ್ಕೆ ಅಂತ ಕೂತಿದ್ದೀವಿ ನೋಡ್ರಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟಿಯಾಗಿತ್ತು. ಚಿಕನ್ ಗ್ರೇವಿ ನೋಡ್ತಾ ಇರ್ಬೋದು, ಅದು ನೋಡ್ತಾ ಇದ್ರೆ ನಿಮಗೂ ಬಾಯಲ್ಲಿ ನೀರು ಬಂದಿರುತ್ತೆ, ನಾನ್ ವೆಜ್ ತಿನ್ನೋರ್ಗೆ ಎಲ್ರಿಗೂ. ಊಟ ಎಲ್ಲ ಮುಗಿಸಿ ಈಗ ಕರ್ಜಿಕಾಯಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀವಿ. ನಾವು ಆಗ ಚಿಕನ್ಗೆ ಎಲ್ಲ ಜೋಡಿಸ್ತಾ ಇದ್ವಲ್ಲ, ಆಗಲೇ ಅದು ಕರ್ಜಿಕಾಯಿ ಪುಡಿ ಎಲ್ಲನೂ ಜೋಡಿಸ್ಕೊಂಡು ನೀಟಾಗೆಲ್ಲ ರೆಡಿ ಮಾಡ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ವಿ ಒಂದು ಬೇಷನ್ಗೆ. ಈಗ ಅದು ಊಟ ಎಲ್ಲ ಮುಗಿಸಿ ಮತ್ತೆ ಕುತ್ಕೊಳ್ಳೋಣ ಅಂತಂದು ನಾವು ಊಟ ಎಲ್ಲ ಮುಗಿಸಿ ಕುತ್ಕೊಳ್ಳೋದು 10-10:30 ಆಯಿತು. ಈಗ ಎಲ್ಲರೂ ನಾನು ಸರಿತಾ ಇಬ್ಬರು ಕರ್ಜಿಕಾಯಿ ಮಾಡೋಣ ಅಂತ ಕೂತಿದ್ದೀವಿ. ಜ್ಯೋತಿ ಇಲ್ಲ, ನಿನ್ನೆ ದಿನವೇ ಊರಿಗೆ ಹೊರಟೋಗ್ಬಿಟ್ಲು, ಹಾಗಾಗಿ ನಾವಿಬ್ಬರೇ ಮಾಡ್ತಾಯಿದ್ದೀವಿ. ಈ ನೈಟಿ ಬಂದುಬಿಟ್ಟು ಸರಿತದು ನಾನು ಹಾಕ್ಕೊಂಡಿರುವಂಥದ್ದು. ಆವಾಗ ಚೂರು ಸಣ್ಣ ಇದ್ಲಂತೆ, ಆವಾಗ ತಗೊಂಡಿರುವಂಥ ನೈಟಿ ಇದು. ಈಗ ನನಗೆ ಪರ್ಫೆಕ್ಟಾಗಿ ಆಗ್ತಾಯಿದೆ. ನಾನು ನಂದು ನೈಟ್ ಡ್ರೆಸ್ ತಂದಿದ್ದೆ, ಆದ್ರೂ ಸರಿತಾ ಬೇಡ ಇದನ್ನೇ ಹಾಕೋ, ಫ್ರೀಯಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಇದನ್ನು ಕೊಟ್ಟಲು. ತುಂಬ ಕಂಫರ್ಟಾಗಿತ್ತು, ಚೆನ್ನಾಗಿತ್ತು, ಕ್ಲಾತ್ ಎಲ್ಲ ಕಾಟನ್ದು, ಭಾಳ ಇಷ್ಟ ಆಯಿತು ನೋಡಿ. ನನ್ನ ನೈಟಿನೇ ಅಂದ್ಕೊಬೋದು ನೀವು ನೋಡಿದ್ರೆ, ಅಷ್ಟು ಚೆನ್ನಾಗಿದೆ.
ಈಗ ಅದು ಉಂಡೆ ಮಾಡಿ ಹಾಕ್ತಾಯಿದ್ದೀನಿ ಎಲ್ಲ ನಾನು ಸರಿತಾ ಮಾತಾಡ್ತಾ ಇರುತ್ತಲ್ಲ ಇರಾ ಬರೋ ಮಾತೆಲ್ಲ ಅವತ್ತು ನೈಟೇ ಮಾತಾಡಿದ್ದೀವಿ ಬಿಡಿ. ನಮ್ಮ ಮನೆಯವರು ಇದ್ದರು ಪಕ್ಕ ವೀಡಿಯೋ ಮಾಡ್ತಾಯಿದ್ರು, ಅಷ್ಟರಲ್ಲಿ ನಾವು ಅವ್ರು ಇದ್ದಾರೆ ಅನ್ನೋದು ಸಮೇತ ನೋಡಲಿಲ್ಲ. ಅಣ್ಣನೂ ಕೂತಿದ್ರು ಪಾಪ, ಸುಮಾರು ಅಂದರೆ ಒಂದು 12 ಗಂಟೆವರೆಗೂ ಕೂತಿದ್ರು ಅಣ್ಣನು. ಅವ್ರು ಇದ್ದಾರೆ ಅಂತಂದು ನೋಡಲಿಲ್ಲ ಬಿಡ್ರಿ. ನಾವೇನು ತುಂಬ ಚೆನ್ನಾಗಿ ಮಾತಾಡ್ಕೊಂಡು ತಮಾಷೆ ಮಾತುಗಳೆಲ್ಲ ಮಾತಾಡ್ಕೊಂಡು, ಆಮೇಲೆ ನಮ್ಮ ಲೈಫಲ್ಲಿ ನಡೆದಿರೋ ಅಂಥವು, ಮುಂದೆ ನಡೆಯೋ ಅಂಥವು, ಅಂದರೆ ಮುಂದೆ ನಡೆಯೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆಗಲಿ, ಪ್ಲ್ಯಾನಿಂಗ್ಸ್ ಅನ್ನೋದಿರುತ್ತಲ್ಲ, ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಅಂತಂದು ಅದೆಲ್ಲ ಮಾತಾಡ್ತಾ ಒಟ್ಟಿಗೆ ತುಂಬ ಖುಷಿಯಿಂದ ಇರ್ತೀವಿ. ನಾನು ಸರಿತಾ ಒಂದು ಪ್ಲೇಸಲ್ಲಿ ಇದ್ದಾಗ ಎಷ್ಟೇ ಕಷ್ಟ ಇರಲಿ ನೋವಿರಲಿ ಅವು ಯಾವೂ ನೆನಪಿಗೆ ಬರಲ್ಲ. ನಾವಿರುವಷ್ಟು ಸ್ವಲ್ಪ ಹೊತ್ತು ಆಗಿರ್ಬೋದು, ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾವು. ಸೊ ಹಂಗಾಗಿ ನಾನು ಸರಿತಾ ಅಂತೂ ಅವತ್ತು ನೈಟು ನಕ್ಕಿದ್ದೀವಿ ಅಂದರೆ ಸುಮಾರು 10 ಗಂಟೆ ಸ್ಟಾರ್ಟ್ ಮಾಡಿರೋದು. ನಾವು ಮಲಗಿದ್ದು 2:15 2:45 ಆಯಿತು. ಅದುವರೆಗೂ 5 ನಿಮಿಷನೂ ಸುಮ್ಮನೆ ಇಲ್ಲ, ಬರೀ ಮಾತಾಡೋದು, ಅದು ಇದು ನಗೋದು, ಆ ಥರ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾನು ಅವಳು. ನೋಡಿ ಈಗ ಇದು ಎಲ್ಲ ನಾನು ಎಲೆ ಎಲ್ಲ ತೆಗ್ದಾಕ್ತಾ ಇದ್ದೆ. ಸರಿತಾ ಬಂದುಬಿಟ್ಟು ಆ ರೀತಿ ಎಲ್ಲ ಕ್ಲೋಸ್ ಮಾಡ್ತಾಯಿದ್ಲು, ಪೌಡ್ರೆಲ್ಲ ಇಟ್ಬಿಟ್ಟು, ಅದು ಕರ್ಜಿಕಾಯಿ ಪುಡಿ. ಇದು ತುಂಬ ಕಷ್ಟ ಕರ್ಜಿಕಾಯಿ ಮಾಡೋದು. ಸುಮಾರು ಅಂದರೆ 4-5 ಜನ ಹೆಣ್ಮಕ್ಳಿದ್ರೆ ಬೇಗ ಬೇಗ ಮಾಡ್ಬೋದು. ನಾವಿಬ್ಬರು ಕಲಸಿ ಇಟ್ಕೊಬಿಟ್ವಾ, ಸುಮಾರು ಅಂದರೆ ಒಂದು ಸ್ವಲ್ಪ ಮಾಡೋ ಅಷ್ಟರಲ್ಲಿ ಆಗಲೇ ಬೋರ್ ಹೊಡೆದ್ಬಿಡ್ತು. ಹೋಗತ್ತ ಎತ್ತಿಡತ್ತ ಅಂತ ನಾನು ಹೇಳ್ತೀನಿ, ಸರಿತಾನೆ ಬಿಡೋತ್ತ ಪದ್ಮ ಎತ್ತಿಡೋಣ, ಇವನ್ನ ಯಾರು ಮಾಡ್ತಾರೆ ಅಂದರೆ ಅಷ್ಟರಲ್ಲಿ ಸೋನು ಬಂದ್ಲು ಒಂದು ಸ್ವಲ್ಪ ಹೊತ್ತು ನಾನು ಮಾಡ್ತೀನಿ ಅಂತಂದು. ಆದರೆ ಸೋನುಗೂ ಬರಲಿಲ್ಲ ಅದನ್ನು ಕ್ಲೋಸ್ ಮಾಡೋದಕ್ಕೆ ಪೌಡ್ರ್ ಹಾಕ್ಬಿಟ್ಟು. ಹಾಗಾಗಿ ನಾವೇ ಒಬ್ರಿಗೊಬ್ರು ಅವಳು ಕ್ಲೋಸ್ ಮಾಡಿರೋವೆಲ್ಲ ನೋಡೋದು, ನಗೋದು, ಇದು ಮಾಡೋದು, ಆ ಥರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅವತ್ತು ನೈಟು. ಅವತ್ತು ಬೆಳಿಗ್ಗೆಯಿಂದ ನನ್ನ ಹೊಟ್ಟೆನ ಖಾಲಿ ಆಗೋಕ್ಕೆ ಬಿಡಲೇ ಇಲ್ಲ ಸರಿತಾ. ಹಿಂದೆ ಎಷ್ಟು ಅಂತ ತಿನ್ನಲಿ, ಬೇಡ ಅಂದರೂ ಬಿಡ್ತಾ ಇಲ್ಲ. ಸೊ ಹಂಗೆ ಬೆಳಿಗ್ಗೆ ಅಲ್ಲಿ ಊಟ ಮಾಡ್ಕೊಬಂದ್ವಾ, ಮತ್ತು ಪಾರ್ಲರ್ ಹತ್ರ ಹೋಗಿ ಮತ್ತು ಇದೆಲ್ಲ ತೊಗೊಂಡು ಬರೋಷ್ಟರಲ್ಲಿ ಪಾನಿಪುರಿ ತರಿಸಿದ್ಲು, ಫ್ರೂಟ್ಸ್ ಎಲ್ಲ ತಿಂದ್ವಿ. ಪಾನಿಪುರಿ ತಿಂದಾದ್ಮೇಲೆ ಹಿಂದೆನೇ ಕಬಾಬ್ ಮಾಡಿಕೊಟ್ಲು. ಅದಾದಮೇಲೆ ನಮ್ಮ ಮನೆಯವರು ಅಣ್ಣ ಬಂದ್ರಲ್ಲ, ಅವ್ರು ಬಂದಿದ್ದ ತಕ್ಷಣ ಡೈರೆಕ್ಟ್ ಇನ್ನು ಊಟ ಎಲ್ಲ ಚೂರು ತಿನ್ನೋಷ್ಟೊತ್ತಿಗೆ ಹೊಟ್ಟೆ ಫುಲ್ ಆಗ್ಬಿಟ್ಟೈತೆ. ಬಿಟ್ಟರೆ ಹಂಗೆ ಮಲಗಿಬಿಡೋಣ ಅನ್ನೋಷ್ಟು ಆಗಿತ್ತು ನನ್ನ ಮನಸ್ಸು. ನೋಡಿ ಸೋನು ಎಷ್ಟು ಚೆನ್ನಾಗಿ ಮುಚ್ಚಿದ್ದಾಳೆ. ತುಂಬ ಇಷ್ಟ ಆಯಿತು ನನಗೆ ಆ ಥರ ಕ್ಲೋಸ್ ಮಾಡಿದ್ದು. చేసిన పాప గంట నుంచి సన్నగా సై పద్మాకు చూడు సిమ్లా పెట్టింది. సరే సరే తిప్పే అట్లా బిబ్బి తిప్పే ఫస్ట్ నేను నీళ్ళు తెర్రడైపోతాయి, బిడ్డ తీసే తిరుగు బాగా వస్తాయి. ఓకే సరే అట్లే చెప్పండి. ఇట్లా నాకు సంపుతా ఉంది, నగసి పది తిన్నా దాన్ని వీడియో చూసుకుంటే అవి ఎర్రగా అయిపోయి పోకడ పద్మ ఏదో ప్యాక్ వేసి ఇప్పుడు నిండుకుంటా రాన్నయ్య నిండుకుంటా. అక్కడ పో ఆడే వంగే బదులు. అయ్యో పొద్దున్నేకి ఏం పద్మ అడగల నానే ನಾನು ಸುಮ್ಮನೆ ಕಣ್ಣು ಮುಚ್ಕೊಂಡಿದ್ದೆ ಸರಿತಾ, ಎಲ್ಲ ಎಚ್ಚರಿಕೆಗಿತ್ತು అంటాడు. అయితే యాదిల నీకు వస్తలేదు ఇంకా నేను బాగా తిప్పుతానంతి, నువ్వు ఇంకా ఉండేవి ఇలా ఉల్టా చేసి పెడతా ఉండవు. జ్యోతిని ఇడాల్సిండే బాగా చేస్తుండే. అదే నువ్వు మీద పడి సారీ అంటుండే. ಇವಳು ಹೋಗ್ತಾಳೆ ಇಬ್ರು ಪೇಂಟ್ ಕಿತ್ಕೊಂಬಂದ ನೋಡ್ರಿ ಏನ್ ಆಡ್ತಾವೆ, ಸ್ಟೈಲ್ ಆಡ್ತಾವ ನೋಡು. ಅದಕ್ಕೊಂದು ಕೊಂದ್ರು ಹ್ಯಾಪಿ ಆಗಿರ್ಬೇಕು, ಇರೋದೊಂದು ಜೀವನ, ಚೆನ್ನಾಗಿರ್ಲಿ, ಹಿಂಗೆ ಇರ್ಲಿ ಕೊಂದ್ರು ಅಂಟಾರು. ಅಯ್ಯೋ ಕೊಂದ್ರು వీడియోకోస్కర ఏం యాక్ట్ ಮಾಡ್ತಿದ್ದೀರಾ అంటారు ಕೊಂದ್ರು. అట్లా అన్ని మైండ్ సెట్ ఉంటారు, అవన్నీ మేము తల్లగేసుకుంటే అవుతుంది. మనకు వచ్చి మనం చూసుకున్నా పోతా ఉండాలి అంతే. ఊరంతా మెక్సెకంతా అయ్యదు. అదేనే అంటే ఒక్కొక్క మైండ్ సెట్ ఒక్కొక్కరిది. నాకు ఇవి మాత్రం ఫస్ట్ ఇది
బొగ్గు ఇదేంటి బొగ్గులో ఉందంటే అయితే బొగ్గే తినవను ఇదేంటి రాయిలో ఉంది ఇడ్లీ రాయిలో ఉంది అయితే రాయే తినవటం పెళ్ళమా అట్లా అన్న వేసి ఇదేం బొగ్గులా అయితే బొగ్గే తినని ఇది అట్లా కాదు, చాలా ఇంటర్వ్యూగా మళ్ళీ టేస్ట్ ఉంటుంది అయినా కూడా ఇది గాలి మిస్ అయ్యింది ఇది అన్ని మనం అట్లా కోతాయి కూడా అన్ని తింటారులే. ఇవి ఇవి చూస్తానమ్మో. ఎత్తే ఇంకా చాలు చూసుకునేది ఇంకేం ఎత్తే అవి తక్కువ చేస్తారు ఊరికే ఉండే నువ్వు ఆఫ్ చేయకొని తక్కువ చేస్తే బొగ్గు అంటుంది. ఈ ఆలస్య అంటాను గాలికి ఏమన్నా ఆ ఊర వచ్చినేమో గాలి వెళ్ళి ఆ సొంతలో ఏమో గాలి వస్తా ఉంది ఆయన గాలికి ఏంటది ఉండొచ్చేమో అనుకుంటే. ఓకే ఇది బాగుంది. ఈ ರೇಂಜ್ ఉండಲ್ಲ. ಒಬ್ಬೊಬ್ರು ತೆಲ್ಲ ತೇಳೇಸಿಂಟಾರು ನೋಡಿ ಈ ರೀತಿ ನೈಟ್ ಅಂದರೆ ಪಕ್ಕದ ಮನೆಯವ್ರಿಗೆ ಎಷ್ಟು ಡಿಸ್ಟರ್ಬ್ ಆಯ್ತೋ ಗೊತ್ತಿಲ್ಲ ಆಗಲಿ, ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅವತ್ತು ಕರ್ಜಿಕಾಯಿ ಮಾಡ್ತಾ. ಫಸ್ಟ್ನೇ ನಾವು ಇದು ಕರೆದ್ವಲ್ಲ ಅದು ಬಂದುಬಿಟ್ಟು ಸ್ವಲ್ಪ ಬ್ಲ್ಯಾಕ್ ಆಗೋಯ್ತು ವೀಡಿಯೋಗೆ ಏನೋ ಮಾತಾಡ್ತಾ ನಾವು, ಅದಕ್ಕೋಸ್ಕರ ಇನ್ನು ಟೈಮ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ಆಗಲೇ 12:15 ಆಗಿದೆ. ಇನ್ನೂ ಮಾಡ್ತಾಯಿದ್ದೀವಿ, ಒಂದು ಸ್ವಲ್ಪ ಎಲ್ಲ ಮಾಡಿದ್ದಾಯಿತು. ಅದಕ್ಕೆ ಬಂದುಬಿಟ್ಟು ಅದೆಲ್ಲ ಕ್ಲಿಯರ್ ಆಯಿತು ನಾವು ಮಾಡಿದ್ದೆಲ್ಲನೂ. ಮತ್ತು ಅವನು ಹಂಗೆ ಬಿಟ್ಟರೆ ಅದೆಲ್ಲ ಒಣಗೋಗುತ್ತಲ್ಲ, ಮತ್ತು ಅದು ನೀರು ಇದರಲ್ಲಿ ಆಯಿಲಲ್ಲಿ ಹಾಕಿದ ತಕ್ಷಣ ಎಲ್ಲ ಬಿಚ್ಕೊಬಿಡುತ್ತೆ. ಅದಕ್ಕೆ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಬಂದು ಈಗ ಕರ್ಜಿಕಾಯಿ ನೆಕ್ಸ್ಟ್ ಉಳಿಕೆ ಆಗಿರೋವೆಲ್ಲ ಮಾಡ್ತಾಯಿದ್ದೀವಿ. ಟೈಮ್ ಬಂದು ಆಗಲೇ 12:15 ಆಗಿದೆ. ನಮ್ಮ ಮನೆಯವ್ರು ಜೂಮ್ ಮಾಡಿಬಿಟ್ಟು ತೋರಿಸ್ತಾವ್ರೆ. ನಾವು ಇದನ್ನೆಲ್ಲ ಕ್ಲಿಯರ್ ಮಾಡಿ ಮಲಗೋಷ್ಟರಲ್ಲಿ ಅವತ್ತು ನೈಟು ಬಂದುಬಿಟ್ಟು 2:45 ಕರೆಕ್ಟಾಗಿ. ಹೆಂಗೆ ಮಲಗಿದ್ವಿ ಅಂದರೆ ಯಾವ ಕಡೆ ಕೂತ್ಕೊಂಡ್ರೆ ಅಲ್ಲೇ ಮಲ್ಕೊಬಿಟ್ಟಿದ್ದೀವಿ. ಮತ್ತು ಆ ಕಡೆ ನೀಟಾಗಿ ಚಾಪೆ ಮೇಲೆ ಹಂಗೆ ಮಲ್ಕೊಬಿಟ್ವಿ ಅಷ್ಟೇ. ದಿಂಬುಗಳು ಸಮೇತ ಹಾಕ್ಕೊಂಡಿದ್ವೋ ಇಲ್ಲೋ ಅದು ನೆನಪಿಲ್ಲ ನನಗೆ. ಅಷ್ಟೊಂದು ನಿದ್ದೆ ಬಂದಿತ್ತು, ಯಾಕಂದರೆ ಹಿಂದಿನ ದಿನವೂ ಸ್ವಲ್ಪ ಕಡಿಮೆ ನಿದ್ದೆ ಮಾಡಿದ್ದು. 2 ಗಂಟೆಗೆ ಮಲಗಿದ್ವಿ ಹಿಂದಿನ ದಿನ, ಇವತ್ತಿನ ದಿನ 2:45ಗೆ. ಹಂಗಾಗಿ ನಿದ್ದೆ ಎಳೀತಾ ಇತ್ತು, ಹಂಗೆ ಮಲ್ಕೊಬಿಟ್ವಿ. ಮತ್ತು ಮಾರ್ನಿಂಗ್ ಎದ್ದಿದ ತಕ್ಷಣ ಅಣ್ಣನಿಗೆ ಡ್ಯೂಟಿಗೆ ಟೈಮ್ ಆಗುತ್ತೆ, ನಮಗೆ ಆ ಕಡೆ ಹೋಗೋಕ್ಕೆ ನಮ್ಮ ಮನೆಯವರು ಫುಲ್ ಅರ್ಜೆಂಟ್ ಮಾಡ್ತಾವ್ರೆ, ಯಾಕಂದರೆ ಕೆಲಸ ಇತ್ತು. ಅದಕ್ಕೆ ಇನ್ನು ಬೇಗ ನಾನು ಪಲಾವ್ ಒಂದು ಮಾಡಿಬಿಡ್ತೀನಿ ತಿಂದ್ಕೊಂಡು ಹೋಗು ಅಂತಂದು ಪಲಾವ್ ಜೊತೆಗೆ ಹಂಗೆ ನಮ್ಗೆ ಗೊತ್ತಿಲ್ಲದಂಗೆ ಹೀರೆಕಾಯಿ ಬಜ್ಜಿನೂ ಮಾಡ್ತಾವಳೆ. ಬೇಗ ಆಗುತ್ತೆ ನಿಲ್ಲು ಅಂತಂದು ಹೇಳ್ಬಿಟ್ಟು ನಾನೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಸುಮ್ಮನೆ ಎಗರಾಡ್ತಾವ್ರೆ. ನಾನು ಅದಕ್ಕೆ ನಿಮ್ಮನ್ನ ಇಬ್ಬರನ್ನ ಒಂದು ಹತ್ರ ಸೇರಿಸಲ್ಲ, ನಾನು ಕರ್ಕೊಂಡು ಬರಲ್ಲ, ನೀವು ಹೇಳ್ದಂಗೆ ಕೇಳಲ್ಲ, ಟೈಮ್ ಆಯಿತು ನನಗೆ ಕೆಲಸಕ್ಕೆ ಅಂತಂದು ಹೇಳ್ತಾನೇ ಇದ್ದರು. ಆಯಿತು ತಾಳು ಹೋಗೋಣ, 1 ಅವರ್ ಲೇಟ್ ಆಗುತ್ತೆ ಅಷ್ಟೇ ಅಂತಂದು ಹೇಳ್ಬಿಟ್ಟು ಈಗ ಹಸಿಮೆಣ್ಸಿನ್ಕಾಯಿ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ಬಿಡಿಸಿರ್ತಾಯಿದ್ದೀನಿ. ಸರಿತಾನು ಫುಲ್ ಬ್ಯುಸಿ, ಯಾಕಂದರೆ ಅದು ಪಾರ್ಲರ್ಗೆ ಹೋಗಬೇಕಾಗುತ್ತೆ 10 ಗಂಟೆ ಅಷ್ಟರಲ್ಲಿ. ಅವಳ ಸೋನುನ ಸ್ಕೂಲಿಗೆ ಕಳಿಸಿ, ಅಣ್ಣ ಡ್ಯೂಟಿಗೆ 9 ಗಂಟೆ ಅಷ್ಟರಲ್ಲಿ ಹೋಗಬೇಕು. ಇವರಿಬ್ಬರನ್ನ ಕಳಿಸಿ ಅವಳು ರೆಡಿಯಾಗಿ ಟಿಫನ್ ಮಾಡಿ ತಿಂದ್ಕೊಂಡು ಪಾರ್ಲರ್ಗೆ 10 ಗಂಟೆ ಅಷ್ಟರಲ್ಲಿ ಹೋಗ್ಬೇಕಲ್ವಾ. ಸೊ ಹಂಗಾಗಿ ಅವಳು ಬ್ಯುಸಿ, ನಾನು ಬ್ಯುಸಿ. ನನಗೂ ವೀಡಿಯೋಸು ಅದು ಇದು ಅಂತ ನಾನು ಮನೆ ಕೆಲಸ ಅಂತ ಬ್ಯುಸಿ. ಅವಳು ಈ ಥರ ಬ್ಯುಸಿ, ನಮ್ಮ ಮನೆಯವ್ರು ಒಂಥರ ಬ್ಯುಸಿ, ಅಣ್ಣ ಒಂಥರ ಬ್ಯುಸಿ. ಒಬ್ಬೊಬ್ರದ್ದೇ ಒಂದೊಂದು ಲೋಕ ಆಗಿಬಿಟ್ಟಿದೆ ಅಷ್ಟೇ. ಫೈನಲಿ ಎಲ್ಲರೂ ಟಿಫನ್ ತಿಂದ್ಕೊಂಡ್ವಿ. ಹೀರೆಕಾಯಿ ಬೋಂಡ ಪಲಾವು ತುಂಬ ಚೆನ್ನಾಗಿ ಮಾಡಿದ್ಲು. ಈಗ ಅಣ್ಣ ಡ್ಯೂಟಿಗೆ ಹೊರಟರು, ನಾವು ಈಗ ಊರ ಕಡೆ ಹೊರಡ್ತಾ ಇದ್ದೀವಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ. ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ದಕ್ಕೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಈಗ ನಾವು ಹೊರಡ್ತಾ ಇದ್ದೀವಿ. ಹೋಗ್ಬಿಟ್ಟು ನೆಕ್ಸ್ಟ್ ವ್ಲಾಗು ನಮ್ಮ ಮನೆಯಿಂದ ಶುರು ಮಾಡ್ತೀನಿ. ಥ್ಯಾಂಕ್ ಯು ಫಾರ್